ಶ್ರೀರಾಮಕೃಷ್ಣ ವಚನ ವೇದ 36. ಶ್ರೀರಾಮಕೃಷ್ಣರ ಜನ್ಮ ಮಹೋತ್ಸವ 22ನೇ ಫೆಬ್ರವರಿ 1885, ಫಾಲ್ಗುಣ ಶುಕ್ಲ ಅಷ್ಟಮಿ ಭಾನುವಾರ. ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಕೊಠಡಿಗೆ ಈಶಾನ್ಯ ದಿಕ್ಕಿನಲ್ಲಿರುವ ಉದ್ದವಾದ ವರಾಂಡದಲ್ಲಿ ಕುಳಿತುಕೊಂಡಿದ್ದಾರೆ. ಆಗ ಸಮಯ ಬೆಳಗಿನ 8. ನರೇಂದ್ರ, ರಾಖಾಲ, ಗಿರೀಶ, ಬಾಬುರಾಮ, ಸುರೇಂದ್ರ, ಭವನಾಥ, ಗಿರೀಂದ್ರ, ವಿನೋದ, ಹಾಜ್ರ, ರಾಮಲಾಲ, ರಾಮ, ನಿತ್ಯಗೋಪಾಲ, ಮಣಿಮಲ್ಲಿಕ, ಗಿರೀಶ, ಸಿಂಥಿಯ, ಕವಿರಾಜ, ಮಹೇಂದ್ರ ಇವರೇ ಮೊದಲಾದ ಅನೇಕ ಭಕ್ತರು ಬಂದಿದ್ದಾರೆ. ಶ್ರೀರಾಮಕೃಷ್ಣರ ಜನ್ಮದಿನ ಹಿಂದಿನ ಸೋಮವಾರ ಆಗಿತ್ತು. ಇಂದು ಭಕ್ತರೆಲ್ಲರೂ ಕೂಡಿ ಅದರ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಮಾಸ್ಟರ್ ಮನೆಯಿಂದ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಅವರು ಆತನಿಗೆ ತಮ್ಮ ಹತ್ತಿರ ಕುಳಿತುಕೊಳ್ಳುವಂತೆ ಕೈ ಸನ್ನೆ ಮಾಡಿದರು. ನರೋತ್ತಮ ಕೀರ್ತನೆ ಮಾಡುತ್ತಿದ್ದಾನೆ. ಅದನ್ನು ಕೇಳುತ್ತಾ ಇದ್ದ ಹಾಗೆಯೇ ಪರಮಹಂಸರು ಭಾವಾವಿಷ್ಟರಾಗಿದ್ದಾರೆ. ಶ್ರೀಕೃಷ್ಣ ತನ್ನ ಗೆಳೆಯರಾದ ಗೋಪಾಲರನ್ನು ಹುಲ್ಲುಗಾವಲಿನಲ್ಲಿ ಭೇಟಿ ಮಾಡುವುದರ ಸಂಬಂಧವಾಗಿ ಕೀರ್ತನೆ ನಡೆಯುತ್ತಿದೆ. ಶ್ರೀಕೃಷ್ಣ ಇನ್ನೂ ಹುಲ್ಲುಗಾವಲಿಗೆ ಬಂದಿಲ್ಲ, ಸ್ವಲ್ಪ ತಡವಾಗಿದೆ. ಗೋಪಾಲರು ಆತನ ಬರುವನ್ನೇ ಎದುರು ನೋಡುತ್ತಿದ್ದಾರೆ. ಅವರಲ್ಲಿ ಒಬ್ಬ ಹೇಳುತ್ತಾನೆ, ಬಹುಶಃ ಯಶೋದೆ ಆತನನ್ನು ಬಿಟ್ಟುಕೊಟ್ಟಿಲ್ಲ ಅಂತ ಕಾಣುತ್ತೆ ಎಂದು. ಬಲಾಯಿ ಸ್ವಲ್ಪ ಹುಮ್ಮಸ್ಸಿನಿಂದ ಹೇಳುತ್ತಾನೆ, ನಾನು ತುತೂರಿ ಊದಿ ಆತನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಕೀರ್ತನೆ ಮುಂದುವರಿಯುತ್ತಿದೆ. ಶ್ರೀಕೃಷ್ಣ ವೇಣುನಾದ ಮಾಡುತ್ತಿದ್ದಾನೆ. ಅದನ್ನು ಕೇಳಿ ಗೋಪಿಯರಲ್ಲಿ ವಿವಿಧ ಭಾವಗಳು ಉತ್ಪನ್ನವಾಗುತ್ತಿವೆ. ಪರಮಹಂಸರ ದೃಷ್ಟಿ ಇದ್ದಕ್ಕಿದ್ದ ಹಾಗೆ ನರೇಂದ್ರನ ಮೇಲೆ ಬಿತ್ತು. ಆತ ಅವರ ಹತ್ತಿರವೇ ಕುಳಿತಿದ್ದ. ಅವರು ಎದ್ದು ನಿಂತು ಸಮಾಧಿಸ್ಥರಾಗಿದ್ದಾರೆ. ನರೇಂದ್ರನ ಮೊಣಕಾಲನ್ನು ತಮ್ಮ ಒಂದು ಪಾದದಿಂದ ಸ್ಪರ್ಶಿಸಿ ನಿಂತುಕೊಂಡಿದ್ದಾರೆ. ಪ್ರಕೃತಿಸ್ಥರಾದ ನಂತರ ಮತ್ತೆ ಕುಳಿತುಕೊಂಡರು. ನರೇಂದ್ರ ಎದ್ದು ಕೊಠಡಿ ಕಡೆ ಹೋದ. ಕೀರ್ತನೆ ಮುಂದುವರಿಯುತ್ತಿದೆ. ಶ್ರೀರಾಮಕೃಷ್ಣರು ಬಾಬುರಾಮನಿಗೆ ಪಿಸುಗುಟ್ಟಿದರು. ಕೊಠಡಿಯಲ್ಲಿ ಸ್ವಲ್ಪ ಕೀರು ಇದೆ, ನರೇಂದ್ರನಿಗೆ ಕೊಟ್ಟು ಬಾ. ಪರಮಹಂಸರು ನರೇಂದ್ರನಲ್ಲಿ ಸಾಕ್ಷಾತ್ ನಾರಾಯಣನನ್ನು ನೋಡುತ್ತಿರುವರೇನು? ಕೀರ್ತನೆ ಸಮಾಪ್ತಿಯಾದ ನಂತರ ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಿ ಬಂದು ಅಕ್ಕರೆಯಿಂದ ನರೇಂದ್ರನಿಗೆ ಮಿಠಾಯಿ ತಿನ್ನಿಸುತ್ತಿದ್ದಾರೆ. ಭಗವಂತ ಶ್ರೀರಾಮಕೃಷ್ಣರ ರೂಪಿನಲ್ಲಿ ಅವತರಿಸಿದ್ದಾನೆ ಎಂಬುದು ಗಿರೀಶನ ದೃಢ ವಿಶ್ವಾಸ. ಗಿರೀಶ ಶ್ರೀರಾಮಕೃಷ್ಣರಿಗೆ, ನಿಮ್ಮ ಇಡೀ ವ್ಯವಹಾರವೆಲ್ಲ ಶ್ರೀಕೃಷ್ಣನ ಹಾಗೆ. ಶ್ರೀಕೃಷ್ಣ ಯಾವ ರೀತಿಯಾಗಿ ಯಶೋದೆಯ ಎದುರು ನಟಿಸುತ್ತಿದ್ದನೋ ಹಾಗೆಯೇ ನೀವು ನಮ್ಮೆದುರು ನಟಿಸುತ್ತಿದ್ದೀರಿ. ಶ್ರೀರಾಮಕೃಷ್ಣರು, ಆತ ನಟಿಸಿದ್ದೇನೋ ನಿಜ, ಏಕೆಂದರೆ ಆತ ಅವತಾರ ಪುರುಷ. ಭಗವಂತನ ನರಲೀಲೆಯಲ್ಲಿ ಹಾಗೆ ವರ್ತಿಸಬೇಕಾಗುತ್ತದೆ. ನೋಡು, ಗೋವರ್ಧನಗಿರಿಯನ್ನೇ ತನ್ನ ಕೈಯಲ್ಲಿ ಎತ್ತಿ ಹಿಡಿದಂತೆ ಶ್ರೀಕೃಷ್ಣ ತನ್ನ ತಂದೆ ನಂದನ ಎದುರು ಬಂದು ಕಾಲುಮಣೆ ಎತ್ತಲೂ ಬಹಳ ಕಷ್ಟವಾಗಿರುವಂತೆ ನಟಿಸಿದ. ಗಿರೀಶ, ತಿಳಿದುಕೊಂಡು ಬಿಟ್ಟೆ, ಈಗ ನೀವು ಯಾರು ಎಂಬುದನ್ನು ತಿಳಿದುಕೊಂಡು ಬಿಟ್ಟೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಆಗ ಗಂಟೆ 11. ರಾಮ ಮೊದಲಾದವರು ಪರಮಹಂಸರಿಗೆ ಹೊಸ ಬಟ್ಟೆಯನ್ನು ಉಡಿಸಲು ಹೋಗುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಬೇಡಿ ಬೇಡಿ ಅಂತ. ಅವರು ಒಬ್ಬ ಇಂಗ್ಲೀಷು ಓದಿದವನನ್ನು ತೋರಿಸಿ ಹೇಳುತ್ತಿದ್ದಾರೆ, ಆತ ಏನು ತಿಳಿದುಕೊಳ್ಳುತ್ತಾನೆ ನೀವು ಹೀಗೆಲ್ಲ ಮಾಡಿದರೆ? ಭಕ್ತರ ತೀವ್ರ ಆಕಾಂಕ್ಷೆಯನ್ನು ನೋಡಿ ಹೇಳಿದರು, ಒಳ್ಳೆಯದು, ನೀವು ಇಷ್ಟೊಂದು ಕೇಳಿಕೊಳ್ಳುತ್ತಿರುವುದರಿಂದ ಹುಟ್ಟುಕೊಳ್ಳುತ್ತೇನೆ. ಭಕ್ತರು ಪರಮಹಂಸರ ಕೊಠಡಿಯಲ್ಲೇ ಅವರಿಗೆ ಊಟಕ್ಕೆ ಅಣಿ ಮಾಡುತ್ತಿದ್ದಾರೆ. ಪರಮಹಂಸರು ನರೇಂದ್ರನಿಗೆ ಒಂದಷ್ಟು ಹೊತ್ತು ಹಾಡು ಅಂತ ಹೇಳಿದರು. ನರೇಂದ್ರ ಹಾಡುತ್ತಿದ್ದಾನೆ. ಮಿರುಗುತ್ತಿದೆ ನಿನ್ನ ಅಪರೂಪದ ರಾಶಿ ನಿಬಿಡಾಂಧಕಾರದಲ್ಲಿ, ನಿನ್ನದರಿಂದಲೇ ನೆನೆವರವು ಯೋಗಿಗಳು ಗಿರಿಗುಹೆಗಳಲ್ಲಿ, ಅನಂತ ಅಂಧಕಾರದ ಮೇಲೆ ಮಹಾನಿರ್ವಾಣ ಹಿಲ್ಲೋಲದಲ್ಲಿ, ಹರಿಯುತ್ತಿದೆ ಚಿರಶಾಂತಿ ನಿರಂತರವು ಪರಿಮಳವ ಚೆಲ್ಲಿ.
ಕಗ್ಗತ್ತಲುಡುಗೆಯನ್ನು ಧರಿಸಿ ಈ ಮಹಾಕಾಲ ರೂಪದಲ್ಲಿ ನೀನಾರು ತಾಯಿ ಮಗ್ನರಾಗಿರುವೆ ಮಹಾಸಮಾಧಿಯಲ್ಲಿ. ನಿನ್ನ ಅಭಯ ಪದಕಮಲ ಪ್ರೇಮ ಕಾಂತಿಯ ಮಿಂಚು ಬೆಳಕಿನಲ್ಲಿ ಅಟ್ಟಹಾಸದೊಳಿರುವ ನಿನ್ನ ಚಿನ್ಮಯ ವದನ ಕಾಣುತ್ತಿಹುದಿಲ್ಲಿ. ನೀನಾರು ತಾಯಿ ಮಗ್ನಳಾಗಿರುವೆ ಮಹಾಸಮಾಧಿಯಲ್ಲಿ ಎಂಬ ಚರಣವನ್ನು ಹಾಡಿದೊಡನೆಯೇ ಪರಮಹಂಸರು ಬಾಹ್ಯಜ್ಞಾನ ಶೂನ್ಯರಾಗಿ ಸಮಾಧಿಸ್ಥರಾಗಿದ್ದಾರೆ. ಬಹಳ ಹೊತ್ತು ಆ ಸ್ಥಿತಿಯಲ್ಲಿ ಇದ್ದ ನಂತರ ಅವರು ಪ್ರಕೃತಿಸ್ಥರಾಗಿದ್ದಾರೆ. ಬಳಿಕ ಭಕ್ತರು ಅವರನ್ನು ಊಟಕ್ಕೆ ಕೂರಿಸಿದರು. ಈಗಲೂ ಭಾವಾವಿಷ್ಟರಾಗಿಯೇ ಇರುವರು. ಊಟ ಮಾಡುತ್ತಿದ್ದಾರೆ, ಆದರೆ 2 ಕೈಯಿಂದ. ಅವರು ಭವನಾಥನಿಗೆ ಹೇಳಿದರು, ನನ್ನ ಬಾಯಿಗೆ ತುತ್ತು ಹಾಕು ಅಂತ. ಅವರಿನ್ನೂ ಭಾವಾವಿಷ್ಟರಾಗಿಯೇ ಇರುವುದರಿಂದ ತಾವೇ ಊಟ ಮಾಡಲು ಆಗುತ್ತಿಲ್ಲ. ಭವನಾಥ ಅವರಿಗೆ ಊಟ ಮಾಡಿಸುತ್ತಿದ್ದಾನೆ. ಅವರು ಎಲ್ಲೋ ಸ್ವಲ್ಪ ಊಟ ಮಾಡಿದರು. ಊಟವಾದ ನಂತರ ರಾಮ ಅವರಿಗೆ ಹೇಳಿದ, ನಿತ್ಯಗೋಪಾಲ ನಿಮ್ಮ ಎಲೆಯಿಂದ ಊಟ ಮಾಡುತ್ತಾನೆ. ಶ್ರೀರಾಮಕೃಷ್ಣರು, ಏಕೆ ನನ್ನ ಎಲೆಯಿಂದ? ನನ್ನ ಎಲೆಯಿಂದ ಏಕೆ? ರಾಮ, ನೀವೇನೋ ಬೇಡ ಅಂತ ಹೇಳುತ್ತೀರಿ, ಆತ ಬಿಡುತ್ತಾನೇನು? ನಿತ್ಯಗೋಪಾಲ ಭಾವಾವಿಷ್ಟನಾದನ್ನು ನೋಡಿ ಪರಮಹಂಸರು ಆತನ ಬಾಯಿಗೆ 1-2 ತುತ್ತು ಅನ್ನ ಹಾಕಿದರು. ದೋಣಿ ಮಾಡಿಕೊಂಡು ಕೆಲವು ಕೊನ್ನಗರದ ಭಕ್ತರು ಬರುತ್ತಿದ್ದಾರೆ. ಅವರು ಕೀರ್ತನೆ ಮಾಡುತ್ತಾ ಪರಮಹಂಸರ ಕೊಠಡಿಯನ್ನು ಪ್ರವೇಶ ಮಾಡಿದರು. ಕೀರ್ತನೆ ಮುಗಿದ ನಂತರ ಅವರು ಸ್ವಲ್ಪ ಉಪಾಹಾರ ಮಾಡಲು ಕೊಠಡಿಯನ್ನು ಬಿಟ್ಟು ಹೊರಕ್ಕೆ ಹೋದರು. ಕೀರ್ತನಗಾರ ನರೋತ್ತಮ ಪರಮಹಂಸರ ಕೊಠಡಿಯಲ್ಲಿ ಕುಳಿತಿರುವನು. ಪರಮಹಂಸರು ನರೋತ್ತಮ ಮೊದಲಾದವರಿಗೆ ಹೇಳುತ್ತಿದ್ದಾರೆ, ಇವರದು ಬಹಳ ಸಪ್ಪೆ ಹಾಡುಗಳು. ಹಾಡು ಹೇಗಿರಬೇಕೆಂದರೆ ಎಲ್ಲವೂ ಎದ್ದು ಸುಮ್ಮನೆ ಕುಣಿಯಬೇಕು. ಈ ವಿಧದ ಹಾಡುಗಳನ್ನು ಹಾಡಬೇಕು. ಗೌರಾಂಗನು ಹುಟ್ಟಿದೂರು, ಅವರ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ಅದರೊಡನೆ ಈ ಚರಣಗಳನ್ನು, ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನು ಕರೆವಣ್ಣ ತಮ್ಮಂದಿರು ಇವರು ನೋಡು, ಒದೆಯನಿತ್ತರು ಹರಿಯ ಸುಧಿಯನ್ನು ನೀಡುವರು. ಮತ್ತೆ ಇದನ್ನು, ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರೇ. ಈಗ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ. ಎಲ್ಲರೂ ತೃಪ್ತಿಕರವಾಗಿಯೂ ಊಟ ಮಾಡಿದರು. ಪರಮಹಂಸರು ಮಾಸ್ಟರಿಗೆ ಹೇಳಿದರು, ಮುಖರ್ಜಿಗಳಿಗೆ ಹೇಳಲಿಲ್ಲವೇನು? ಬಾವುಲರಿಗೆ ಊಟಕ್ಕೆ ಹಾಕುವಂತೆ ಸುರೇಂದ್ರನಿಗೆ ಹೇಳು ಅಂತ. ವಿಪಿನ ಸರ್ಕಾರ ಬಂದಿದ್ದಾನೆ. ಭಕ್ತರು ಆತನ ಪರಿಚಯವನ್ನು ಪರಮಹಂಸರಿಗೆ ಮಾಡಿಕೊಟ್ಟರು. ಪರಮಹಂಸರು ಎದ್ದು ಕುಳಿತು ಭಕ್ತರಿಗೆ ಹೇಳಿದರು, ಈತನಿಗೆ ಆಸನ ಹಾಕಿ ಎಲಡಿಕೆ ಕೊಡಿ ಅಂತ. ಅವರು ವಿನಯದಿಂದ ಆತನಿಗೆ ಹೇಳಿದರು, ನಿಮ್ಮನ್ನು ವಿಚಾರಿಸಲು ಸಾಧ್ಯವಾಗಲಿಲ್ಲ, ಇಂದು ಹೆಚ್ಚು ಗಲಾಟೆ ಅಂತ. ಗಿರೀಂದ್ರನನ್ನು ನೋಡಿ ಪರಮಹಂಸರು ಬಾಬುರಾಮನಿಗೆ ಹೇಳಿದರು, ಇವನಿಗೊಂದು ಆಸನ ಹಾಕು ಅಂತ. ನಿತ್ಯಗೋಪಾಲ ನೆಲದ ಮೇಲೆ ಕುಳಿತಿರುವುದನ್ನು ಕಂಡು ಒಬ್ಬ ಭಕ್ತನಿಗೆ ಹೇಳಿದರು, ಆತನಿಗೂ ಒಂದು ಆಸನ ಹಾಕು. ಸಿಂಧಿಯ ಕವಿರಾಜ ಮಹೇಂದ್ರ ಬಂದಿದ್ದಾನೆ. ಪರಮಹಂಸರು ನಗುತ್ತಾ ರಾಖಾಲನಿಗೆ ಸನ್ನೆ ಮಾಡಿದರು. ಆತನಿಗೆ ನಿನ್ನ ಕೈ ತೋರಿಸು ಅಂತ. ರಾಮಲಾಲನ ಕಡೆ ತಿರುಗಿ ಪರಮಹಂಸರು ಹೇಳಿದರು, ಗಿರೀಶ ಘೋಷನೊಡನೆ ಸ್ನೇಹ ಬೆಳೆಸಿಕೋ, ಆಗ 1 ಕಾಸು ಖರ್ಚು ಮಾಡದೆ ನಾಟಕ ನೋಡಿ ಬರಬಹುದು ಅಂತ. ನರೇಂದ್ರ ಹೊರಗಿನ ವರಾಂಡದಲ್ಲಿ ಹಾಜರಾನೊಡನೆ ಬಹಳ ಹೊತ್ತಿನಿಂದ ಹರಟೆ ಹೊಡೆಯುತ್ತಿದ್ದಾನೆ. ತನ್ನ ತಂದೆ ಕಾಲವಾದ ನಂತರ ಬಹಳವಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ನರಳುತ್ತಿದ್ದಾನೆ. ಈಗ ನರೇಂದ್ರ ಕೊಠಡಿಯೊಳಕ್ಕೆ ಬಂದು ಕುಳಿತುಕೊಂಡ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ನೀನು ಹಾಜರಾನೊಡನೆ ಕುಳಿತಿದ್ದೆಯೇನು? ನೀನು ವಿದೇಶಿ, ಆತ ವಿರಹಿ. ಹಾಜರಾನಿಗೂ 1,500 ರೂಪಾಯಿ ಬೇಕಾಗಿದೆ. ನಗು. ಹಾಜರ ಹೇಳುತ್ತಾನೆ, ನರೇಂದ್ರನಿಗೆ ಎಲ್ಲೋ ಅಲ್ಪ ಸ್ವಲ್ಪ ರಜೋಗುಣದ ಸ್ಪರ್ಶವಿದ್ದರೂ ಆತ 100ಕ್ಕೆ 100 ಭಾಗ ಸತ್ವಗುಣಿಯಾಗಿ ಬಿಟ್ಟಿದ್ದಾನೆ. ಆದರೆ ನಾನು 100ಕ್ಕೆ 125 ಭಾಗ ವಿಶುದ್ಧ
ಸತ್ವಗುಣಿಯಾಗಿ ಬಿಟ್ಟಿದ್ದೇನೆ. ಎಲ್ಲರೂ ನಗುತ್ತಾರೆ. ನಾನು ಹಾಜರಾನಿಗೆ ಹೇಳಿದೆ, ನೀನು ಕೇವಲ ವಿಚಾರದಲ್ಲೇ ತೊಡಗುವುದರಿಂದ ಒಣ ಮರದಂತೆ ಕಾಣುತ್ತಿದ್ದೀಯೆ. ಆತ ಹೇಳಿದ, ಅದಲ್ಲ, ನಾನು ಸೌರ ಸುಧೆಯನ್ನು ಪಾನ ಮಾಡುತ್ತಿರೋದರಿಂದ ಒಣಗಿದ ಒಣ ಮರದಂತೆ ಕಾಣುತ್ತಿದ್ದೇನೆ ಅಂತ. ನಾನು ಶುದ್ಧ ಭಕ್ತಿಯ ಸಂಬಂಧವಾಗಿ ಮಾತನಾಡುವಾಗ ಆತನಿಗೆ ಹೇಳೋದುಂಟು, ಶುದ್ಧ ಭಕ್ತ ಧನಕನಕಾದಿಗಳಾವುದಕ್ಕೂ ಪ್ರಾರ್ಥಿಸುವುದಿಲ್ಲ. ಆತ ಹೇಳೋದುಂಟು, ಆತನ ಕೃಪಾ ಪ್ರವಾಹ ಬಂದಾಗ ನದಿಗಳೆಲ್ಲ ಉಕ್ಕಿ ಹರಿಯಲಾರಂಭಿಸುತ್ತವೆ, ಕೆರೆ ಕಟ್ಟೆ ಕುಂಟೆಗಳೆಲ್ಲ ತುಂಬಿ ತುಳುಕಾಡಲಾರಂಭಿಸುತ್ತವೆ. ಅದೇ ರೀತಿಯಾಗಿ ಶುದ್ಧ ಭಕ್ತಿಯೂ ಲಭಿಸುತ್ತದೆ, ಷಡೈಶ್ವರ್ಯವೂ ದೊರಕುತ್ತದೆ, ಧನಕಾನಕಾದಿಗಳೂ ದೊರಕುತ್ತವೆ ಅಂತ. ಪರಮಹಂಸರ ಕೊಠಡಿಯಲ್ಲಿ ನರೇಂದ್ರಾದಿ ಅನೇಕ ಭಕ್ತರು ಕುಳಿತಿದ್ದಾರೆ. ಗಿರೀಶನೂ ಬಂದು ಕುಳಿತುಕೊಂಡ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ನಾನು ನರೇಂದ್ರನನ್ನು ಆತ್ಮಸ್ವರೂಪ ಅಂತ ಭಾವಿಸುತ್ತೇನೆ. ನಾನು ಆತನ ಅನುಚರ. ಗಿರೀಶ, ನೀವು ಯಾರನ್ನು ತಾನೇ ಅನುಸರಿಸುತ್ತಿಲ್ಲ? ಶ್ರೀರಾಮಕೃಷ್ಣರು ನಗುತ್ತ, ಆತನದು ಪುರುಷ ಭಾವ, ನನ್ನದು ಪ್ರಕೃತಿ ಭಾವ. ನರೇಂದ್ರನದು ತುತ್ತ ತುದಿಯ ಆಲಯ, ಅಖಂಡಾಲಯ. ಗಿರೀಶ ಹೊರಗಡೆ ಹುಕ್ಕ ಸೇದಲು ಹೋದ. ನರೇಂದ್ರ ಶ್ರೀರಾಮಕೃಷ್ಣರಿಗೆ ಗಿರೀಶ ಘೋಷನೊಡನೆ ಮಾತುಕತೆಯಾಡಿದೆ. ಆತ ಒಬ್ಬ ದೊಡ್ಡ ಮನುಷ್ಯನೇ. ನಾವು ನಿಮ್ಮ ವಿಷಯವಾಗಿ ಮಾತಾಡಿದೆವು. ಶ್ರೀರಾಮಕೃಷ್ಣರು, ನನ್ನ ವಿಷಯವಾಗಿ ಏನನ್ನು? ನರೇಂದ್ರ, ನೀವು ನಿರಕ್ಷರ ಕುಕ್ಷಿಗಳು, ನಾವು ಮಹಾಪಂಡಿತರು ಎಂಬಿವೇ ಮೊದಲಾದ ವಿಷಯಗಳ ಸಂಬಂಧವಾಗಿ ಮಾತಾಡಿದೆವು. ನಗು. ಮಣಿಮಲ್ಲಿಕ ಶ್ರೀರಾಮಕೃಷ್ಣರಿಗೆ, ನೀವು ಯಾವುದನ್ನೂ ಓದದೇನೆ ಪಂಡಿತರಾಗಿ ಬಿಟ್ಟಿದ್ದೀರಿ. ಶ್ರೀರಾಮಕೃಷ್ಣರು, ಸತ್ಯವಾಗಿ ಹೇಳುತ್ತೇನೆ, ನಾನು ವೇದಾಂತ ಮೊದಲಾದ ಶಾಸ್ತ್ರಗಳನ್ನು ಓದಲಿಲ್ಲವಲ್ಲ ಅಂತ ಒಂದು ಕಿಂಚಿತ್ತೂ ದುಃಖವಾಗುತ್ತಿಲ್ಲ. ನನಗೆ ಗೊತ್ತಾಗಿದೆ, ವೇದಾಂತದ ಸಾರ ಬ್ರಹ್ಮ ಸತ್ಯ, ಜಗತ್ ಮಿಥ್ಯಾ ಅಂತ. ಗೀತೆಯ ಸಾರವೇನು? ಗೀತಾ ಎಂಬ ಪದವನ್ನು 10 ಸಾರಿ ಉಚ್ಚರಿಸಿದರೆ ಅದು ಏನಾಗಿ ಕೇಳಿ ಬರುತ್ತದೋ ಅದೇನೆ. ಅದು ತ್ಯಾಗಿ ತ್ಯಾಗಿ ಅಂತ ಕೇಳಿ ಬರುತ್ತದೆ. ಶಾಸ್ತ್ರದ ಸಾರವನ್ನು ಗುರುಮುಖೇನ ಕೇಳಿ ತಿಳಿದುಕೊಳ್ಳಬೇಕು. ಬಳಿಕ ಸಾಧನೆ ಭಜನೆಯಲ್ಲಿ ತೊಡಗಬೇಕು. ಒಬ್ಬನಿಗೆ ಒಂದು ಪತ್ರ ಬರೆದಿದ್ದ. ಅದನ್ನು ಓದುವುದಕ್ಕೆ ಮುನ್ನವೇ ಅದು ಎಲ್ಲೋ ಬಿದ್ದು ಹೋಗಿತ್ತು. ಆಗ ಎಲ್ಲರೂ ಕೂಡಿ ಹುಡುಕಲಾರಂಭಿಸಿದರು. ಯಾವಾಗ ಆ ಪತ್ರ ಮತ್ತೆ ಸಿಕ್ಕಿತೋ ಆಗ ಅದನ್ನು ಓದಿ ನೋಡಿದಾಗ ಅದರಲ್ಲಿ ಬರೆದಿತ್ತು, 5 ಸೇರು ಮಿಠಾಯಿ ಮತ್ತು 1 ಪಂಚೆಯನ್ನು ಕೊಂಡು ಕಳುಹಿಸು ಅಂತ. ಬಳಿಕ ಆ ಪತ್ರವನ್ನು ಬಿಸಾಡಿ 5 ಸೇರು ಮಿಠಾಯಿ 1 ಪಂಚೆ ಕೊಂಡುಕೊಳ್ಳಲು ಆತ ಹೊರಟ. ಅದೇ ರೀತಿಯಾಗಿ ಶಾಸ್ತ್ರಗಳ ಸಾರವೇನೆಂಬುದನ್ನು ಅರಿತುಕೊಂಡ ಮೇಲೆ ಮತ್ತೆ ಅವುಗಳ ಅವಶ್ಯಕತೆ ಏನಿದೆ? ಬಳಿಕ ಸಾಧನೆ ಭಜನೆಯಲ್ಲಿ ತೊಡಗಬೇಕು. ಈಗ ಗಿರೀಶ ಕೊಠಡಿಗೆ ಬಂದ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ಏನಿದು? ನನ್ನ ವಿಷಯವಾಗಿ ನೀವು ಏನೇನೋ ಮಾತನಾಡಿದರಂತಲ್ಲ. ನಾನು ಉಂಡು ತಿಂದು ಸುಮ್ಮನಿದ್ದೇನೆ. ಗಿರೀಶ, ನಿಮ್ಮ ವಿಷಯವಾಗಿ ನಾವು ಇನ್ನೇನು ತಾನೇ ಮಾತನಾಡಿಕೊಳ್ಳಬಹುದು? ನೀವು ಒಬ್ಬ ಸಾಧುವೇನು? ಶ್ರೀರಾಮಕೃಷ್ಣರು, ನಾನು ಸಾಧು ಏನಲ್ಲ. ಸತ್ಯವಾಗಿ ನಾನು ಒಬ್ಬ ಸಾಧು ಅಂತ ನನಗೆ ಅನಿಸುತ್ತಿಲ್ಲ. ಗಿರೀಶ, ಹುಡುಗಾಟಿಕೆಯಲ್ಲೂ ನಿಮ್ಮನ್ನು ಸೋಲಿಸೋಕ್ಕಾಗಲಿಲ್ಲವಲ್ಲ. ಶ್ರೀರಾಮಕೃಷ್ಣರು, ನಾನು ಕೆಂಪು ಅಂಚಿನ ಪಂಚೆ ಉಟ್ಟು ಜಯಗೋಪಾಲ ಸೇನನ ಮನೆಗೆ ಹೋಗಿದ್ದೆ. ಅಲ್ಲಿ ಕೇಶವಸೇನ ಇದ್ದ. ಕೇಶವಸೇನ ನನ್ನ ಕೆಂಪು ಅಂಚಿನ ಪಂಚೆಯನ್ನು ನೋಡಿ ಹೇಳಿದ, ಏನು ಸಮಾಚಾರ? ಬಣ್ಣದ ಸ್ಫುರಣ ಇಂದು, ಕೆಂಪು ಅಂಚಿನ ಪ್ರದರ್ಶನ ಇಂದು ಅಂತ. ನಾನು ಹೇಳಿದೆ, ಕೇಶವಸೇನನ ಮನಸ್ಸನ್ನು ಎಳೆಯಬೇಕಾಗಿದೆಯಲ್ಲ, ಅದಕ್ಕಾಗಿ ಈ ಪ್ರದರ್ಶನ ಅಂತ. ಈಗ ಮತ್ತೆ ನರೇಂದ್ರ ಹಾಡಲು ಯತ್ನಿಸುವನು. ಶ್ರೀರಾಮಕೃಷ್ಣರು ತಂಬೂರಿಯನ್ನು ಗೂಟದಿಂದ ಬಿಚ್ಚಿ ತರುವಂತೆ ಮಾಸ್ಟರಿಗೆ ಹೇಳಿದರು. ನರೇಂದ್ರ ಅದನ್ನು ಬಹಳ ಹೊತ್ತಿನಿಂದ ಶ್ರುತಿ ಮಾಡುತ್ತಲೇ ಇದ್ದಾನೆ.
ಪರಮಹಂಸರಿಗೆ ಮತ್ತು ಉಳಿದ ಭಕ್ತರಿಗೆ ಇದನ್ನು ನೋಡಿ ಬಹಳ ಬೇಜಾರಾಯಿತು. ಆಗ ವಿನೋದ ಹೇಳಿದ, ಇಂದು ಶ್ರುತಿ ಮಾಡೋ ಕೆಲಸವೇ, ಹಾಡೋದು ಇನ್ನೊಂದು ದಿನ. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ,